ನಮಸ್ಕಾರ ವೀಕ್ಷಕರೇ. ತುಂಬ ಜನರು ಕೇಳ್ತಾ ಇದ್ರು ಈ ವಿಡಿಯೋಗಳನ್ನು, ಈ ಬೇಬಿ ಮಾತನಾಡುವ ವಿಡಿಯೋಗಳನ್ನು, ಬೇಬಿ ವರ್ಷನ್ ಹೇಗೆ ಮಾಡೋದು ಅಂತ ತುಂಬ ಜನ ಕಮೆಂಟ್ ಆಗ್ತಾಯಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ. ಇವತ್ತು ಆ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಯೂಟ್ಯೂಬಿಗೆ ಬಂದು ಯಾವ ಒಂದು ವಿಡಿಯೋ ಬೇಕಾ, ಅಂದರೆ ಯಾವ ಆ್ಯಕ್ಟರ್ ಇದು ಮಾತನಾಡುವ ವಿಡಿಯೋ ನಿಮಗೆ ಮಾಡಬೇಕಾ, ಅಂದರೆ ನಮ್ಮದು ತುಂಬ ವೈರಲ್ ಆದದ್ದು ಬಬ್ರು ವಾಹನ ಇದರದ್ದು, ಅದನ್ನು ಹೇಗೆ ಮಾಡೋದಂತ ಬಬ್ರು ವಾಹನ ಫಿಲ್ಮಿದ್ದು ವಿಡಿಯೋವನ್ನು ತೆಗೆದು ಅದರ ಒಂದು ಶಾರ್ಟ್, ಒಂದು ಕ್ಲಿಪ್ 1 ಮಿನಿಟಿದ ಅದನ್ನು ತೆಗೆದುಕೊಳ್ಬೇಕು. ಆ ವಿಡಿಯೋವನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಹೇಗೆಂದರೆ ವಿಡಿಯೋದು ಲಿಂಕ್ ತಗೊಂಡು ಗೂಗಲಿಗೆ ಬಂದು ಡೌನ್ಲೋಡ್ ಯೂಟ್ಯೂಬ್ ವಿಡಿಯೋ ಅಂತ ಕೊಟ್ಟು ಯಾವುದಾದ್ರೂ ಒಂದು ಸೈಟಿಗೆ ಹೋಗಿ ಆ ವಿಡಿಯೋವನ್ನು ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಆಡಿಯೋವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಒಂದು ಗೂಗಲಲ್ಲಿ ಬಂದು ಅದೇ ಒಂದು ಬಬ್ರು ವಾಹನ ಸೀನ್ ಏನಿದೆ ಅದರದೊಂದು ಫೋಟೋವನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಆ ಫೋಟೋವನ್ನು ಡೌನ್ಲೋಡ್ ಮಾಡಿ ಚಾಟ್ ಜಿ ಪಿ ಟಿ ಅನ್ನುವಂಥ ಒಂದು ಆ್ಯಪ್ ಏನಿದೆ, ಚಾಟ್ ಜಿ ಪಿ ಟಿಗೆ ಬಂದು ಚಾಟ್ ಜಿ ಪಿ ಟಿಯಲ್ಲಿ ಆ ಫೋಟೋವನ್ನು ಹಾಕಿ ಜನರೇಟ್ ಬೇಬಿ ವರ್ಷನ್ ಆಫ್ ದಿಸ್ ಇಮೇಜ್ ಅಂತ ಪ್ರಾಂಪ್ಟನ್ನು ಕೊಡಬೇಕು. ಪ್ರಾಂಪ್ಟನ್ನು ಕೊಟ್ಟಾದಮೇಲೆ ಅದು ಜನರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಒಮ್ಮೊಮ್ಮೆ ಅದು ರಿಸಲ್ಟ್ ಸರಿಯಾಗಿ ಕೊಡಲ್ಲ. ಆಗ ನೀವು ವಾಪಸ್ ಇನ್ನೂ ಸರಿಯಾಗಿ ಮಾಡಿ ಅಂತ ಅದಕ್ಕೆ ಪ್ರಾಂಪ್ಟ್ ಕೊಡ್ತಾ ಇರಬೇಕು. ಮತ್ತು ಕೆಲವೊಮ್ಮೆ ಅದು ಕೊಡಲಿಕ್ಕೆ ಕೇಳೋದಿಲ್ಲ. ನಾನು ಅನೇಬಲ್ ಟು ಕ್ರಿಯೇಟ್ ಬೇಬಿ ಇಮೇಜ್ ಅಂತೆಲ್ಲ ಬರ್ತದೆ. ಆಗ ಬೇರೆ ಬೇರೆ ಇಮೇಜ್ ಕೊಟ್ಟು ಇದು ನನ್ನದೇ ಫೋಟೋ ಅಂತ ಹಾಕಿ, ದಿಸ್ ಈಸ್ ಮೈ ಬೇಬಿ ಫೋಟೋ, ಜನರೇಟ್ ಬೇಬಿ ವರ್ಷನ್ ಆಫ್ ದಿಸ್ ಇಮೇಜ್ ಅಂತ ಹಾಕಿ. ಕೆಲವೊಮ್ಮೆ ನಡೆಯುತ್ತೆ, ನಡೆಯೋದಿಲ್ಲ ಹೇಳಿದರೆ ವಾಪಸ್ ಒಂದು ಬೇರೆ ಫೋಟೋ ಹಾಕಿ ಮಾಡುವಂತೆ ನೋಡಿ. ನಂತರ ಸ್ವಲ್ಪ ಕ್ಲಾರಿಟಿ ಒಳ್ಳೆಯದ ಫೋಟೋ ಸಿಕ್ಕಿದರೆ ಅದು ಚೆನ್ನಾಗಿ ಜನರೇಟ್ ಮಾಡುತ್ತೆ. ನಂತರ ಜನರೇಟ್ ಆದ ಫೋಟೋ ಏನಿದೆ ಅದನ್ನು ಅಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ, ಅದು ನಿಮ್ಮ ಗ್ಯಾಲರಿಗೆ ಬರ್ತದೆ. ನಂತರ ಇನ್ನೊಂದು ಆ್ಯಪ್ ಇದೆ, ಹೆಡ್ರಾ ಅಂತ ಆ್ಯಪ್ ಇದೆ, hedra.com. ಈ ಆ್ಯಪಿಗೆ, ಇದು ಸೈಟಿಗೆ ಬನ್ನಿ. ಈ ಸೈಟಿಗೆ ಬಂದು ಅಲ್ಲಿ ಒಂದು ಲಾಗಿನ್ ಮಾಡಿಕೊಳ್ಳಿ. ನಿಮ್ಮ ಒಂದು ಯಾವುದಾದ್ರೂ ಒಂದು ಜಿಮೇಲ್ ಐಡಿಯಾ ಏನಾದರೂ ಹಾಕಿ ಅದನ್ನು ಲಾಗಿನ್ ಮಾಡಿಕೊಳ್ಬೇಕು. ಲಾಗಿನ್ ಮಾಡಿ ಆದಮೇಲೆ ಅದನ್ನು ಅಲ್ಲಿ ಜನರೇಟ್ ಇಮೇಜ್ ಅಂತ ಇರುತ್ತೆ, ಅಲ್ಲಿ ಇಮೇಜ್ ಅದಕ್ಕೆ ಹೋಗಿ ನೀವು ಆಲ್ರೆಡಿ ಒಂದು ಕ್ರಿಯೇಟ್ ಮಾಡಿದಂತಹ ಇಮೇಜ್ ಏನಿದೆ ಅದನ್ನು ಅಲ್ಲಿ ಹಾಕಿ. ನಂತರ ಏನು ಮಾಡಬೇಕು ಹೇಳಿದರೆ ಆಡಿಯೋ ಅಂತ ಇರುತ್ತೆ ಕೆಳಗೆ, ಆಡಿಯೋವನ್ನು ಯಾವುದು ನೀವು ಮೊದಲು ಡೌನ್ಲೋಡ್ ಮಾಡಿದಂತಹ ಆಡಿಯೋ ಏನಿದೆ ಅದನ್ನು ಅಲ್ಲಿ ಹಾಕಿ. ಅಲ್ಲಿ ಹಾಕಿದ ಮೇಲೆ ಅದು ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಅಲ್ಲಿ ಲಿಪ್ ಸಿಂಕ್ ಅಂತ ಹಾಕಿ. ಲಿಪ್ ಸಿಂಕ್ ಹಾಕಿದಾಗ ಮತ್ತೆ ಜನರೇಟ್ ಅಂತ ಕೊಡಿ, ಆಗ ಜನರೇಟ್ ಆಗುತ್ತೆ. ಇನ್ನೊಂದು ವಿಷಯ ಏನು ಹೇಳಿದರೆ, ಹೆಡ್ರಾ ಓಪನ್ ಆಗಬೇಕಾದ್ರೆ ಕೆಲವೊಮ್ಮೆ ಇಂಡಿಯಾದಲ್ಲಿ ಅದು ಸ್ವಲ್ಪ ತೊಂದರೆ ಕೊಡುತ್ತೆ ಓಪನ್ ಆಗಲಿಕ್ಕೆ. ಅದಕ್ಕೆ ನೀವು ಮೊದಲು ಏನು ಮಾಡಬೇಕು ಹೇಳಿದರೆ, ಪ್ಲೇಸ್ಟೋರಿಗೆ ಹೋಗಿ ಪ್ರೋಟಾನ್ VPN ಅಂತ ಇದೆ, ಪ್ರೋಟಾನ್ VPN ಅಂತ. ಆ VPN ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಅದನ್ನು ಆನ್ ಮಾಡಿ ಯಾವುದಾದ್ರೂ ಯುನೈಟೆಡ್ ಸ್ಟೇಟ್ಸ್ ಅಥವಾ ನೆದರ್ಲ್ಯಾಂಡ್ ಯಾವುದಕ್ಕಾದ್ರೂ ಕನೆಕ್ಟ್ ಮಾಡಿಕೊಳ್ಳಿ. ಆಗ ಇದು ಆ್ಯಪ್ ಓಪನ್ ಆಗುತ್ತೆ. ಆಗ ನೀವು ಒಂದು 3ರಿಂದ 4 ವಿಡಿಯೋನ ಒಂದು ಮಾಡ್ಬೋದು. ಮತ್ತು ಬೇರೆ ಬೇರೆ ಇಮೇಲ್ ಐ ಡಿ ಹಾಕಿ ಜನರೇಟ್ ಮಾಡ್ಬೋದು. ಹಾಗೇನಿಲ್ಲ, 2-3 ನಿಮಗೆ ತಿಂಗಳಿಗೆ 3-4 ಇಮೇಜ್ ಮಾಡ್ಬೋದು. ಬೇರೆ ಬೇರೆ ಇಮೇಲ್ ಐ ಡಿ ಇದ್ದರೆ ಇನ್ನೂ ಹೆಚ್ಚು ಮಾಡ್ಬೋದು. ನಿಮಗೆ ತಿಳಿದಿದೆ ಅಂತ ಅಂದ್ಕೊಳ್ತೀನಿ. ಇದು ಏನಾದರೂ ಡೌಟ್ಸ್ ಇದ್ದರೆ ವಾಪಸ್ DM ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.